ಪ್ರೈಸ್ ಲಾರ್ಡ್ 29th ನವೆಂಬರ್. ಇಂದು ಯೇಸು ನಿಮ್ಮನ್ನು ನೋಡಿ ಹೇಳುವ ಮಾತು ಏನೆಂದರೆ, ಸಂಕಟವು ಹೇಗೆಂದರೆ ಕ್ಷಣಮಾತಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಗಿವಾದ ಪ್ರತಿಫಲವನ್ನು ಉಂಟುಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭುವ ದೊರಕಿಸುತ್ತದೆ ಎಂದು 2 ಕೊರಿಂಥಿಯರ್ 4ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳಲಾಗಿದೆ. ಒಂದು ಸಮಸ್ಯೆ, ಒಂದು ಸಂಕಟ ಅಂತ ಬಂದಾಗ ನಾವು ಬೇಗ ಎದುರ್ಕೊಂಡು ಬಿಡ್ತೀವಿ. ಅಯ್ಯೋ ಇವಾಗ ತಾನೇ ಒಂದು ಸಂಕಟ ಹೋಯ್ತು, ತಿರ್ಗಾ ಇನ್ನೊಂದು ಸಂಕಟನ ಎಂದು ನಾವು ಚಿಂತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಬಿಟ್ಬಿಟ್ಟು ನಾವು ಹೋಗಿ ಯೇಸು ಹತ್ರ ಪ್ರಾರ್ಥಿಸಿದಾಗ ಖಂಡಿತವಾಗ್ಲೂ ಆತನು ನಮಗೆ ಸಂತೋಷವನ್ನು ನೀಡುತ್ತಾನೆ. ಆತನು ಇದಕ್ಕೆ ಮುಂಚೆ ಬಂದಿರುವ ಎಲ್ಲ ಸಂಕಟವನ್ನು ಆತನೇ ನೋಡಿಕೊಂಡಿದ್ದಾನೆ. ಅದೇ ರೀತಿ ಈ ಸಂಕಟವನ್ನು ಆತನು ನೋಡಿಕೊಳ್ಳುವ ಎಂಬ ಒಂದು ವಿಶ್ವಾಸ ನಮ್ಮಲ್ಲಿದ್ದಾಗ ಖಂಡಿತವಾಗ್ಲೂ ನಾವು ಆ ಸಂಕಟವನ್ನು ಮುಗಿಸಬಹುದು. ಅದರಿಂದ ಚಿಂತಿಸಬೇಡಿ, ಯೇಸು ಹತ್ರ ಪ್ರಾರ್ಥಿಸಿ, ಆತನು ನಿಮ್ಮನ್ನು ಬಿಡುಗಡೆ ಮಾಡಿ ನಡೆಸುತ್ತಾನೆ. ಬೈ ವರ್ಸ್ ವಿತ್ ಜಬರಾಜ್. ಹ್ಯಾವ್ ಅ ಬ್ಲೆಸ್ಡ್ ಡೇ.